ನಮಸ್ಕಾರ. ತಟ್ಟೆ ಒಂದು ತಗೋಬೇಕು, ಪ್ಲಾಸ್ಟಿಕ್ದು ಮತ್ತು ಪಾಲಿಥೀನ್ ಕವರ್ಸು. ನಾನು ಉದ್ದುದ್ದ ಕಟ್ ಮಾಡಿಕೊಂಡು ಒಂದಕ್ಕೊಂದು ಫಸ್ಟ್ ನಾನು ವಿಡಿಯೋಗಳಲ್ಲಿ ತೋರಿಸಿದ್ನಲ್ಲ ಹಂಗೆ ಜಾಯಿನ್ ಮಾಡ್ಕೊಬಿಡಬೇಕು. ತಟ್ಟೆನೂ ತಿರುಗಿಸಿಟ್ಬಿಟ್ಟು ನೋಡಿ ಕೈಯಲ್ಲಿ ಹಿಡ್ಕೋಬೇಕು. ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಹಿಡ್ಕೊಂಡು ಒಂದು ಕವರಲ್ಲಿ ಕಟ್ಬಿಡಿ. ಮತ್ತು ನೇರವಾಗಿ ತಿರುಗಿಸ್ಬಿಟ್ಟು ಗ್ರೀನ್ ಕಲರ್ ಕವರು ಸೇಮ್ ಕಟ್ ಮಾಡಿಬಿಟ್ಟು ಒಂದಕ್ಕೊಂದು ಜಾಯಿನ್ ಮಾಡ್ಕೊಂಡಿದ್ದೆ. ಇದು ಒಂದು ಸೈಡಲ್ಲಿ ಗಂಟು ಹಾಕ್ಕೋಬೇಕು. ಮತ್ತು ಲಾಸ್ಟ್ ಎಡ್ಜಸ್ಗೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಬಿಡಿ. ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಸೇಮ್ ಇದೇ ಥರನೇ. ಅಕಸ್ಮಾತಾಗಿ ನಿಮ್ಗೆ ಈ ಥರ ಕಟ್ ಮಾಡಿ ಜಾಯಿನ್ ಮಾಡೋದು ಬರಲ್ಲ ಅಂದರೆ ಫಸ್ಟ್ ನಾವು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀವಿ. ಪಾಲಿಥೀನ್ ಕವರಲ್ಲಿ ಏನೇನು ಮಾಡ್ಕೋಬೋದಂತ ಅವುಗಳಲ್ಲಿ ತೋರಿಸಿದ್ದೀವಿ ನೋಡಿ. ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಸೇಮ್ ಒಂದು ಮನೆ ಫುಲ್ ಒಂದು ರೌಂಡ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಈ ಥರ ಎಳೆದ್ಬಿಡಿ. ಸೆಕೆಂಡ್ ರೌಂಡು ಸೇಮ್ ಇದೇ ಥರನೇ ಮಾಡ್ಕೊಂಡು ಬರಬೇಕು. ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ, ಅಂದರೆ ಕೆಳಗಡೆ ಮನೆ ಮೇಲೆಗೆ ಬರುತ್ತಷ್ಟೇ. ನೋಡಿ ನಾನು 3 ಕಲರ್ಸ್ ಅಂದರೆ ವೈಟು ಸೇರಿಸಿ 4 ಕಲರ್ಸ್ ಯೂಸ್ ಮಾಡಿ ಮಾಡ್ಕೊತಾ ಇದ್ದೀನಲ್ಲ. ನೀವು ನಿಮ್ಮ ಮನೆಯಲ್ಲಿರೋ ಕಲರ್ಸು, ನಾನು ಯೂಸ್ ಮಾಡಿರೋ ಕಲರ್ಸೇ ಯೂಸ್ ಮಾಡಬೇಕಂತೇನಿಲ್ಲ. ನಿಮ್ಮ ಮನೇಲಿ ಇವಾಗ ಪಾಲಿಥೀನ್ ಕವರ್ಗಳು ಹಂಗೆ ಇಟ್ಬಿಟ್ಟಿರ್ತೀರಲ್ಲ, ಫಸ್ಟೆಲ್ಲ ಕೊಡ್ತಾಯಿದ್ರು, ಇವಾಗ ಕಮ್ಮಿ ಕೊಡಲ್ಲ. ನಿಮ್ಮ ಮನೆಯಲ್ಲಿರೋ ಪಾಲಿಥೀನ್ ಕವರಲ್ಲೇ ಸಿಂಪಲ್ಲಾಗಿ ಈ ಥರ ಮಾಡ್ಕೋಬೋದು. ₹1 ಖರ್ಚು ಇರಲ್ಲ ಮತ್ತು ಟೈಮು ಏನು ಜಾಸ್ತಿ ತಗೊಳ್ಳಲ್ಲ. ನೋಡಿ ಗ್ರೀನ್ ಕಲರ್ ಆಗೋಯ್ತು. ನನ್ನ ಹತ್ರ ಒಂದು ಕವರ್ ಯೂಸ್ ಮಾಡಿದ್ನಲ್ಲ, ಫುಲ್ ಆಗೋದ್ಮೇಲೆ ಯೆಲ್ಲೋ ಕಲರ್ ತಗೊಂಡಿದ್ದೀನಿ. ಇದು ಒಂದು ಕವರು. ಯೆಲ್ಲೋ ಕಲರು ಸೇಮ್ ಇದೇ ಥರನೇ ಒಂದು ಮನೆ ಮೇಲೆ ಒಂದು ಮನೆ ಕೆಳಗಡೆ ಇದೇ ಥರನೇ ಮಾಡ್ಕೊಂಡು ಬರಬೇಕು. ನಾನು ಗ್ರೀನ್ ಆಗೋಯ್ತಲ್ಲ, ಇವಾಗ ಯೆಲ್ಲೋ ಯೂಸ್ ಮಾಡ್ತಾಯಿದ್ದೀನಿ. ಯೆಲ್ಲೋನು ಫುಲ್ ರೌಂಡ್ ಆಗೋದ್ಮೇಲೆ ನಾನು ಆರೆಂಜ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇರೆ ಬೇರೆ ಕಲರು ಅಂದರೆ ಪಿಂಕು ಇಲ್ಲ ಡಬಲ್ ಕಲರಲ್ಲಿ ಮಾಡ್ಕೋಬೋದು. ಇಲ್ಲ ನಾನು ಇವಾಗ 3 ಕಲರು ಅಂದರೆ 3 ಕಲರ್ ಯೂಸ್ ಮಾಡಿ ತೋರಿಸಿದ್ದೀನಲ್ಲ, ಸೇಮ್ ಇದೇ ಥರನೇ ಮಾಡ್ಕೋಬೋದು. ನೋಡಿ ಲಾಸ್ಟಿನ ಆರೆಂಜು ಪೂರ್ತಿ ಆಗೋದ್ಮೇಲೆ ಗಂಟು ಹಾಕ್ಕೊಬಿಡಿ. ಪೂರ್ತಿ ಆಗೋದ್ಮೇಲೆ ಒಂದು ಸೈಡು ಈ ಥರ ಹಿಡ್ಕೊಂಡು ಗಂಟು ಹಾಕ್ಬಿಟ್ಟು ಟೈಟಾಗಿ ಆ ಸೇಫ್ಟಿ ಪಿನ್ ತೆಗೆದುಬಿಡಿ. ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಸ್ವಲ್ಪ ಉಳಿದಿದ್ರೆ ಇದನ್ನು ಅದ್ರ ಒಳಗಡೆಗೆ ಸೇರಿಸ್ಬಿಡಿ, ಇಲ್ಲ ಎಕ್ಸ್ಟ್ರಾ ಕಟ್ ಮಾಡಿಬಿಡ್ಬೋದು. ನೋಡಿ ನಾನು ಗಂಟು ಹಾಕ್ಕೊಂಡಲ್ಲ, ಇವಾಗ ಸೇಫ್ಟಿ ಪಿನ್ ತೆಗೆದುಬಿಡ್ತಾ ಇದ್ದೀನಿ. ಸೇಫ್ಟಿ ಪಿನ್ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಅದರೊಳಗಡೆಗೆ ಸೇರಿಸ್ಬಿಟ್ಟೆ. ಇದನ್ನು ಮತ್ತೆ ತಿರುಗಿಸ್ಬಿಡ್ಬೇಕು. ತಿರುಗಿಸ್ಬಿಟ್ಟು ಕಟ್ ಮಾಡ್ಕೊಬಿಡಿ ರೌಂಡಾಗಿ. ಟೈಟಾಗಿ ಈ ಥರ ಹಿಡ್ಕೊಂಡು ರೌಂಡಾಗಿ ಈಕ್ವಲಾಗಿ ಬರೋ ಥರ ರೌಂಡಾಗಿ ಕಟ್ ಮಾಡ್ಕೊಬಿಡ್ಬೇಕು. ರೌಂಡಾಗಿ ಕಟ್ ಮಾಡಿದ್ದಾದಮೇಲೆ ಆ ತಟ್ಟೆ ತೆಗೆದುಬಿಡಿ. ತಟ್ಟೆ ತೆಗೆದುಬಿಟ್ಟು 2 ಹಿಡ್ಕೊಂಡು ಗಂಟು ಹಾಕ್ಕೊಂಡು ಬರಬೇಕು. ನೋಡಿ ತೋರಿಸ್ತೀನಿ. 2 ಹಿಡ್ಕೋಬೇಕು, 2 ಗಂಟು ಹಾಕಿ ಬಂದುಬಿಡ್ದೀರ 2 ಗಂಟು ಹಾಕ್ಕೋಬೇಕು. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಉದ್ದನೇ ಇದೆಯಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ. ಮತ್ತು ಕುಚ್ಚು ಥರ ಕಾಣಿಸೋಕ್ಕೆ ಮತ್ತು ಕತ್ರಿಯಲ್ಲಿ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಇದೇ ಥರ ನೀವು ಮಾಡ್ಕೊಂಡಿದ್ದೀರಂತಂದರೆ ಫ್ಲವರ್ ವಾಸ್ ಇಡೋಕ್ಕೆ ಇಲ್ಲ ಕಿಚನಲ್ಲಿ ನೀವು ಇದನ್ನು ಏನಾದರೂ ಇಡೋದಕ್ಕೆ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.